ಏನು ನಿಮ್ಮ ಅಜ್ಜಿ ಹೆಸರು? ಅವ್ರ ಹೆಸರು ಸುಲೋಚನಾ ಅಂತ, ಆದರೆ ನಾವೆಲ್ಲರೂ ಅಮ್ಮಮ್ಮ ಅಂತ ಕರಿತೀವಿ. ನಿಮ್ಮ ಅಮ್ಮಮ್ಮ ಬರೋಕ್ಕೆ ಮುಂಚೆನೇ ಹೀಗೆ ಬಂದಮೇಲೆ ಹೇಗೋ? ಅಮ್ಮಮ್ಮ ಅನ್ನೋ ಬದಲು ಅಬ್ಬಬ್ಬಾ ಅನ್ಬೇಕು, ಅಷ್ಟು ಹಾವಳಿ ಕೊಡ್ತಾರೆ. ನಿಜ ಹೇಳಬೇಕು, ಸತ್ಯ ಗೊತ್ತಾಗಬೇಕು ಅಂತ ನಾನು ಒತ್ತಾಡ್ತಾ ಇದ್ರೆ ಇಲ್ಲಿ ಮುಚ್ಚಿಡೋ ಸಿಚುವೇಶನ್ ಬರ್ತಾ ಇದೆ. ಹೇಳಬೇಕೋ ಬೇಡವೋ ಒಂದೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾನು ಅವತ್ತು ನಿಮಗೆ ಹೇಳಿದ್ದು, ಸಂದರ್ಭ ಹೇಗೆ ಬರುತ್ತೋ ಅದ್ರ ಪ್ರಕಾರ ಹೋಗ್ತಾ ಇರಬೇಕು ಅಂತ. ಯು ಆರ್ ರೈಟ್. ಬಟ್ ಲೀಲಾ, ಹೇಳಿ. ನಾವಿಬ್ಬರು ಒಂದಿನನೂ ಗಂಡ ಹೆಂಡತಿ ಥರ ಬದುಕಿಲ್ಲ. ಬದುಕಬೇಕು ಅಂತ ಆಸೆ ಪಟ್ಟು ಶುರು ಮಾಡೋ ಅಷ್ಟರಲ್ಲಿ ಅಂತರ ವಾಪಸ್ ಬಂದ್ಬಿಟ್ಲು. ನನಗೇನಾಯ್ತು ಅಂತ ಗೊತ್ತಿಲ್ಲ. ಅಂತರನ್ನ ನೋಡಿದ್ದ ಆಶ್ಚರ್ಯಕ್ಕೂ ಅಥವಾ ಬರದೇ ಇಲ್ಲ ಅನ್ನೋ ಅಂತರ ವಾಪಸ್ ಬಂದ್ಲು ಅನ್ನೋ ಖುಷಿಗೂ ನನ್ನನ್ನೇ ನಾನು ಮರೆತುಬಿಟ್ಟೆ. ಬಟ್ ಲೇಟರ್ ನನಗೆ ರಿಯಲೈಸ್ ಆಗ್ತು ಏನಾಗಿದೆ ಅಂತ. ಒಂದಂತೂ ಐ ಆಮ್ ವೆರಿ ಶ್ಯೂರ್ ಲೀಲಾ, ಈ ಸಿಚುವೇಶನಲ್ಲಿ ಯಾರಿಗೂ ಮೋಸ ಆಗಬಾರ್ದು, ಯಾರಿಗೂ ನೋವಾಗಬಾರ್ದು, ಯಾರಿಗೂ ಅನ್ಯಾಯ ಆಗಬಾರ್ದು. ಹಾಗಾಗಬೇಕು ಅಂದರೆ ಅಂತರಂಗೆ ಸತ್ಯ ಗೊತ್ತಾಗಬೇಕು. ನೀವ್ ನನ್ನ ಮೇಲೆ ಆಣೆ ಇಟ್ಟಿದ್ದೀರಾ, ಸತ್ಯ ಗೊತ್ತಾಗಕ್ಕೆ ನಾನು ಬಿಡಲ್ಲ. ಇಲ್ಲದೆ ಇರೋದನ್ನ ಇದೆ ಅಂತ, ಇರೋದನ್ನ ಇಲ್ಲ ಅಂತ ಸುಳ್ಳು ಹೇಳ್ಬೋದು. ಆದರೆ ಇಲ್ಲಿ ಏನಾಗ್ತಾ ಇದೆ, ಇರೋ ಸಂಬಂಧನ ಮುಚ್ಚಿಟ್ಟು ಈಗ ಮತ್ತೆ ಅದೇ ಸಂಬಂಧ ಇದೆ ಅಂತ ನಾಟಕ ಆಡಕ್ಕೆ ಹೊರಟಿದ್ದೀವಿ. ಅದು ನನಗೆ ನೋವಾಗ್ತಾ ಇರಲಿಲ್ಲ. ಆ ವಿಶ್ವರೂಪ್ಗೆ ಎಷ್ಟು ಕೊಬ್ಬಕ್ಕ, ನಂಬಕೆನೆ ಆಡ್ಕೊಂತಾನೆ. ಅವನಿಗೊಂದೇನು ಪ್ರಯೋಜನ ಇಲ್ಲ ಸರ್. ಅವನ ಜೊತೆಗೆ ಆ ಲಕ್ಷ್ಮಿ ಇದ್ದಾಳಲ್ಲ, ಅವಳಿಗೆ ಅನ್ಬೇಕು. ಅವಳಿದ್ದಾಳೆ ಅಂತ ಅವನಷ್ಟು ಮೆರಿತಾ ಇದ್ದಾನೆ. ಆದರೆ ನಮ್ಮ ಟಾರ್ಗೆಟು ಅವರಿಬ್ರು ಅಲ್ಲ. ಅದೇನಿದ್ರು ಆ ಲೀಲಾ ಮಾತ್ರ. ಅಕ್ಕ, ಟಾರ್ಗೆಟ್ ಅನ್ಕೊಂಡು ನಾವು ಕೂತಿದ್ರೆ ಅಂತರಾತ್ರಿ ಆ ಲೀಲಾನ ಉಪ್ಪರಿಗೆ ಮೇಲೆ ಕೂರಿಸಿ ಮೆರೆಸ್ತಿದ್ದಾರೆ. ಅಲ್ಲ, ಆ ಲೀಲಾ ಧಿಕ್ಕಾರಿ ತರ ಇದ್ದಾಳೆ. ಅವಳನ್ನು ಹೋಗಿ ಹೋಗಿ ಈ ಮನೆ ಯಜಮಾನಿ ಅಂದ್ರೆ ಯಾರಾದ್ರೂ ನಂಬ್ತಾರ? ಏನೋ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಓಕೆ, ಅವ್ರ ಅಜ್ಜಿ ಬಂದಾಗ ಅವಳದನ್ನ ಕ್ಯಾರಿ ಮಾಡೋದಕ್ಕಾಗತ್ತಾ? ಅದಕ್ಕೆಲ್ಲ ಯೋಗ್ಯತೆ ಇರಬೇಕು, ಅದು ಅವಳಿಗಿಲ್ಲ. ಸರು, ಅತ್ತೆ, ಅದು ನಾವು ಇಂಟೆನ್ಷನಲಿ ಹೇಳಲಿಲ್ಲ. ಸ್ಟಾಪ್ ಇಟ್. ಯು ಆರ್ ರಿಯಲಿ ಗ್ರೇಟ್ ಸರು. ಅಲ್ಲ, ನಾನು ಯಾಕೆ ಇದನ್ನು ಯೋಚನೆ ಮಾಡಿರಲಿಲ್ಲ ಅಂತ ನನಗೆ ಆಶ್ಚರ್ಯ ಆಗ್ತಿದೆ. ನೀನು ನೆನಪು ಮಾಡಿ ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ ಸರು. ಲೀಲಾ ಈ ಮನೆ ಯಜಮಾನಿ ಥರ ಕಾಣಲ್ಲ. ಯಾಕಂದರೆ ಅವಳು ಅದಕ್ಕೆ ತಕ್ಕನಾದ ಸೀರೆ ಒಡವೆ ಯಾವುದೂ ಹಾಕ್ಕೊಳ್ಳಲ್ಲ. ಅದಕ್ಕೆ ಛೇ, ನನಗೆ ಯಾಕೆ ಇದು ಹೊಳೆದಿಲ್ಲ ಅಂತ ನನ್ನ ಮೇಲೆ ನನಗೆ ಕೋಪ ಬರ್ತಿದೆ. ಥ್ಯಾಂಕ್ ಯು ಸರು, ಥ್ಯಾಂಕ್ ಯು ಸೋ ಮಚ್. ದುರ್ಗಾ, ಸರು, ನೀವೇನು ಮಾಡ್ತೀರಾ ಅಂದರೆ ನಾಳೆ ಅಮ್ಮಮ್ಮ ಬರೋಕ್ಕೆ ಮುಂಚೆ ಲೀಲಾನ ಈ ಮನೆ ಯಜಮಾನಿ ಥರ ಕಾಣೋ ಹಾಗೆ ರೆಡಿ ಮಾಡ್ತೀರಾ, ಗೊತ್ತಾಯ್ತಾ? ಅತ್ತೆ, ಅವ್ರ ಅಮ್ಮಮ್ಮ ಬರ್ತಾ ಇರೋದು ನಾಳೆ. ಅಷ್ಟರಲ್ಲಿ ಜ್ಯುವೆಲ್ರಿ ಶಾಪಿಂಗು, ಸ್ಯಾರಿ ಶಾಪಿಂಗು, ಇದೆಲ್ಲದಕ್ಕೂ ಟೈಮಲ್ಲಿದೆ. ಶಾಪಿಂಗಾ? ಯಾಕೆ ದುರ್ಗಾ? ಮನೇಲೇ ಬೇಕಾದಷ್ಟು ಒಡವೆ ಸೀರೆ ಎಲ್ಲ ಇದೆಯಲ್ಲ, ಅದನ್ನೇ ಕೊಡ್ಬೋದಲ್ಲ. ಅತ್ತೆ, ಅದೆಲ್ಲ ಎಲ್ಲಿದೆ ಅಂತ ನಮಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಹೌದು ಅತ್ತೆ, ನಾವ್ಯಾಕೆ ಸುಳ್ಳು ಹೇಳೋಣ? ಏನು ದುರ್ಗಾ ತಮಾಷೆ ಮಾಡ್ತೀಯಾ? ಅಲ್ಲ, ಅವತ್ತು ನೀನೇ ತಾನೇ ಅಭಿ ರೂಮಿಗೆ ನನ್ನನ್ನು ಕರ್ಕೊಂಡು ಹೋಗಿ ಸೀರೆ ಒಡವೆ ಎಲ್ಲ ಕೊಟ್ಟಿದ್ದು. ಈಗ ಗೊತ್ತೇ ಇಲ್ಲ ಅಂತಿದ್ಯಲ್ಲ.
ಹೌದಲ್ವಾ? ನಾನು ಟೆನ್ಷನಲ್ಲಿ ಮರ್ತೇ ಬಿಟ್ಟಿದ್ದೆ. ನೀನು ಮರ್ತೋಗಿರ್ಬೋದು ದುರ್ಗಾ, ಆದರೆ ನೆನ್ಪು ಮಾಡೋಕೆ ಅಂತಾನೆ ನಾನಿದ್ದೀನಲ್ವಾ. ನನಗೆ ಹಳೇದೆಲ್ಲ ಮರ್ತೋಗಿರ್ಬೋದು, ಆದರೆ ಈ ಮನೆಗೆ ಬಂದಮೇಲೆ ಏನೇನು ನಡೀತು ಅದೆಲ್ಲ ಚೆನ್ನಾಗಿ ನೆನಪಿದೆ. ಹಾಂ, ಈಗ ನೀವೇನು ಮಾಡಬೇಕು ಅಂದರೆ ನನ್ನ ಥಿಂಗ್ಸ್ ಎಲ್ಲ ಕೊಟ್ಬಿಟ್ಟು ಲೀಲಾಗೆ ಚೆನ್ನಾಗಿ ರೆಡಿ ಮಾಡಬೇಕು. ಗೊತ್ತಾಯ್ತಾ? ಹಾಂ, ಗೊತ್ತಾಯ್ತು. ಗುಡ್. ನೀನು ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿರಕ್ಕೆ ಏನಾಗ್ತಿತ್ತು ನೋಡಿದ್ಯಾ? ನೀನು ಹೇಳಿ ಅಂತರ ಅತ್ತೆಗೆ ಐಡಿಯಾ ಕೊಟ್ಟಂಗಾಯ್ತು. ಅಕ್ಕ, ನನ್ಗೇನು ಕನ್ಸು ಬಿದ್ದಿತ್ತಾ? ಎಲ್ಲ ನಮ್ಮ ಕರ್ಮ. ನಾವ್ ಏನ್ ಮಾಡಿದ್ರು ಆ ಲೀಲಂಗ್ ಒಳ್ಳೇದೇ ಆಗ್ತಿದೆ, ಎಲ್ಲ ನಮ್ಗೆ ಉಲ್ಟಾ ಹೊಡಿತಿದೆ. ನೋಡು, ನೀನ್ ಬಾಯ್ ಬಿಟ್ಟಾಗ್ಲೆಲ್ಲ ಅದ್ ನಮ್ಗೆ ವಾಪಸ್ ತಿರುಗಿ ಬಿದ್ದಿದೆ. ಇನ್ಮೇಲಾದ್ರೂ ದಯವಿಟ್ಟು ಬಾಯ್ ಮುಚ್ಕೊಂಡಿರು. ಅಭಿ, ಲೀಲಾ, ಮಾತಾಡಿ ಅಂತ ತಾನೇ ಬಿಟ್ಟು ಹೋಗಿದ್ದು. ಉತ್ತರಕ್ಕೊಬ್ರು ದಕ್ಷಿಣಕ್ಕೊಬ್ರು ಕೂತಿದ್ದೀರಾ? ಇಲ್ಲ ಅಕ್ಕ, ನಾನು ಇವರು ಮಾತಾಡಿ ಮಾತಾಡಿ ಸಾಕಾಗಿ ಸುಮ್ಮನೆ ಕೂತಿದ್ವಿ ಅಷ್ಟೆ. ಇಬ್ರಿಗೂ ಅಡ್ಜಸ್ಟ್ ಆಗಿದೆ, ಒಬ್ರಿಗೊಬ್ರನ್ನ ಅರ್ಥ ಮಾಡ್ಕೋತಾ ಇದ್ದೀವಿ. ಟ್ರೈನಿಂಗ್ ಸಾಕು, ನಾನೇನು ಹೋಗ್ತೀನಿ. ಲೀಲಾ ಇದುವರೆಗೂ ಏನೇನು ಕಳ್ಕೊಂಡಿದ್ಲೋ ಅದೆಲ್ಲ ಅವಳು ತಾನಾಗೆ ಒಲಿದು ಬರ್ತಾ ಇದೆ. ಹೌದು ಅಜ್ಜಿ, ನಾನು ಎಲ್ಲ ಗಮನಿಸ್ತಾ ಇದ್ದೀನಿ. ನೀವು ಹೇಳಿದ ಸತ್ಯ. ಅಂತರ ಬಂದಾಗಿಂದ ಇವತ್ತಿನವರೆಗೂ ಲೀಲಾ ಯಾವತ್ತೂ ಅವಳ ನೋವನ್ನು ಹೊರಗೆ ಹಾಕಿಲ್ಲ. ಅವಳ ತಾಳ್ಮೆಗೆ ಆ ಭಗವಂತನೇ ಇದನ್ನು ಕೊಡ್ತಿದ್ದಾನೆ ಅನ್ಸುತ್ತೆ. ನಿಂತ್ಕೋ ಬಾಯ್ಲಿ. ಲೀಲಾ, ನೀನು ಅಭಿನ ಏನಂತ ಕರಿತೀಯ? ಲೀಲಾ ಅಂತರಗೋಸ್ಕರ ನನ್ನ ಎದುರಿಗೆ ರಾಮ್ನ ಸರ್ ಅಂದ್ಬಿಟ್ಲು ಗೊತ್ತಾ. ನನಗೆಷ್ಟು ನೋವಾಗೋಯ್ತು ಗೊತ್ತಾ. ನನಗೆ ಇಷ್ಟು ನೋವಾಗಿರ್ಬೇಕಾದ್ರೆ ಅವನ ಹೆಂಡತಿ ಆಗಿರೋ ಲೀಲಾಗೆ ಇನ್ನೆಷ್ಟು ನೋವಾಗಿರ್ಬೇಕು. ಏನು ಅವರು ಇವರು ಏಜೆ ಸರ್ ಅಂತ ಕರೀತೀಯಾ? ಇಲ್ಲ, ನೀನು ಇನ್ನು ಮುಂದೆ ಹಾಗೆ ಕರೆಯೋ ಹಾಗಿಲ್ಲ. ಅವ್ರನ್ನ ರೀ ಅಂತ ಕರಿಬೇಕು. ಅಕ್ಕ, ಲೀಲಾ, ನೀನೇನು ಲೈಫ್ ಲಾಂಗ್ ಅವ್ರನ್ನ ರೀ ಅಂತ ಕರಿ ಅಂತ ನಾನು ಹೇಳ್ತಿದ್ದೀನಾ? ಅಮ್ಮಮ್ಮ ಇಲ್ಲಿರೋವರೆಗೂ ನೀನು ಅಭಿನ ಸ್ವಂತ ಹೆಂಡತಿ ರೀ ಅಂತ ಕರೆಯೋ ಥರ ಕರಿಬೇಕು. ಅಕ್ಕ, ನಾನು ಕರಿತೀನಿ, ನೀವೇನೂ ಯೋಚನೆ ಮಾಡಬೇಡಿ. ನೋಡು, ನಾನು ಈಗಲೇ ಕೇಳಿಸ್ಕೋಬೇಕು, ಕರಿ. ಅಕ್ಕ, ಈಗಲಾ? ಪ್ಲೀಸ್ ಅಕ್ಕ, ಬೇಡ. ಅಭಿ, ನೀವು ಹೇಳಿದ್ರೆ ಅವಳು ಕೇಳ್ತಾಳೆ ಅಂತ ಅನಿಸ್ತಿದೆ. ನೀವೇ ಹೇಳಿ. ಪರವಾಗಿಲ್ಲ, ಕರಿ. ಸುಮ್ಮನೆ ಮಲ್ಕೊಳಕ್ಕಾಗಲ್ವಾ ನಿಂಗೆ? ನಾನೇನ್ ಮಾಡ್ದೆ ರೀ? ನೋಡು,
ವಾವ್, ಏನು ಆ್ಯಕ್ಟ್ ಮಾಡ್ತೀರಾ ಅಭಿ? ನೀವು ಆ್ಯಕ್ಟ್ ಮಾಡ್ತೀರಾ ಅಂತ ವಿಶ್ವರೂಪ್ ಹೇಳಿದ್ದನ್ನ ಕೇಳಿದ್ದೆ ಅಷ್ಟೆ. ಕಣ್ಣಾರೆ ನೋಡ್ತಾ ಇದ್ದೀನಿ. ನಂಗೆ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಎಷ್ಟೋ ದಿನ ಆದಮೇಲೆ ಗಂಡ ಹೆಂಡತಿ ಇಬ್ಬರು ಮೀಟ್ ಮಾಡಿದಾಗ ಅವ್ರ ಮಧ್ಯೆ ಪ್ರೀತಿ ಹುಟ್ಟುತ್ತಲ್ಲ, ಹಾಗೆ ಆ್ಯಕ್ಟ್ ಮಾಡಿದ್ರಿ. ಇಷ್ಟಾದರೆ ಏನೂ ಬೇಕಾಗಲ್ಲ. ಆದರೂ ಗಂಡ ಹೆಂಡತಿ ಹೇಗಿರಬೇಕು ಅಂತ ಒಂದೆರಡು ಟಿಪ್ಸ್ ಕೊಡ್ತೀನಿ. ಗಂಡ ಹೆಂಡತಿ ಅಂದರೆ ಜೊತೆಲೇ ಇರಬೇಕು, ಜೊತೆಲೇ ಊಟ ಮಾಡಬೇಕು, ಒಬ್ರಿಗೊಬ್ರು ಒಂದು ಕ್ಷಣನೂ ಬಿಟ್ಟಿರಬಾರ್ದು. ಇಬ್ರು ಕಾಣಿಸಿಲ್ಲ ಅಂದರೆ ಒಬ್ರಿಗೊಬ್ರು ಮಿಸ್ ಮಾಡ್ಕೋಬೇಕು. ಇಷ್ಟೇ, ಇದಿಷ್ಟು ಬೇಸಿಕ್ಕು. ಇಷ್ಟಿದ್ರೆ ಅಜ್ಜಿ ಹೋಗೋ ತನಕ ಹೇಗಾದರೂ ಮ್ಯಾನೇಜ್ ಮಾಡ್ಬೋದು. ಓಕೆ. ನನ್ನ ಸೊಸೆ ಮತ್ತೆ ಹಳೆ ರಾಮ್ಲೀಲಾ ಕತೆಗೆ ವಾಪಸ್ ಹೋಗ್ಲಿ. ಆದಷ್ಟು ಬೇಗ ಅವರಿಬ್ರು ಒಂದಾಗ್ಲಿ, ಅದಷ್ಟೇ ನನ್ನ ಆಸೆ. ರಾಮ್ಲೀಲಾ ಜೋಡಿನ ಒಂದ್ ಆಗೇ ಆಗ್ತಾರೆ ಅಜ್ಜಿ. ಲೀಲಾ, ಓ ದುರ್ಗಾ ಮೇಡಮು ಜೊತೆಗೆ ಸರು ಮೇಡಮ್ ಬೇರೆ ಬಂದ್ಬಿಟ್ಟಿದ್ದೀರಾ. ಏನು ಇಷ್ಟು ದೂರ ಪಾದ ಬೆಳೆಸಿದ್ದೀರಾ? ಏನು ವಿಷಯ? ಅಂತರ ಅತ್ತೆ ಇದನ್ನ ನಿನಗೆ ಕೊಟ್ಬಾ ಅಂತ ಹೇಳಿದ್ದಾರೆ. ಇದನ್ನ ಯಾಕೆ? ರೆಡಿ ಆಗ್ಬೇಕಂತೆ. ಮೈ ಫ್ರೆಂಡ್ ಆ್ಯಂಡ್ ಮೈ ಫ್ರೆಂಡ್ ಸಿಸ್ಟರ್, ಐ ಆಮ್ ವೆರಿ ಸಾರಿ, ನಾನು ರೆಡಿ ಆಗೋ ಮೂಡಲ್ಲಿಲ್ಲ. ಇದನ್ನೆಲ್ಲ ತೊಗೊಂಡು ಹೋಗ್ತಾ ಇರಿ. ತಗೊಂಡೋಗಿ ಅಂದರೆ ಅಂತರ ಅತ್ತೆ ಆರ್ಡರ್ ಮಾಡಿದ್ದಾರೆ. ಸುಮ್ಮನೆ ಈ ಸೀರೆನ ಉಟ್ಕೊಂಡು ಈ ಜ್ಯುವೆಲ್ರಿನೆಲ್ಲ ಹಾಕೋ. ಆರ್ಡರ್ ಬಂದಿರೋದು ನಿಮಗೆ, ನನಗಲ್ಲ. ಏನು ರಿವೆಂಜ್ ತಿರ್ಸ್ಕೋತಾ ಇದೆಯಾ? ಕರೆಕ್ಟಾಗಿ ಹೇಳಿದೆ ದುರ್ಗಾ. ಏನೇ ಆದರೂ ಹೊಟ್ಟೆ ಒಳಗೆ ಹಾಕೊಂಡು ಕೊರ್ಗಿ ಕೊರ್ಗಿ ಅಳಕ್ಕೆ ನನ್ನೇನು ಪ್ಯಾಥೋ ಸೀರಿಯಲ್ ಹೀರೋನ್ ಅನ್ಕೊಂಡಿದ್ಯಾ? ನಾನು ಲೀಲಾ 2.0 ಅಪ್ಡೇಟೆಡ್ ವರ್ಷನ್. ಏನೋ ಲೀಲಾಗೆ 3 ವಿಷಯ ಅಂದರೆ ಇಷ್ಟ ಆಗಲ್ಲ. ಮೊದಲನೇದು, ನನ್ನ ಮುಂದೆ ತಲೆ ಎಲ್ಲ ಮೆರೆಯೋದು. ಎರಡನೇದು, ತಪ್ಪನ್ನ ತಿದ್ಕೊಳ್ಳೋ ಟೈಮ್ ಬಂದರೂ ಮೆರಿತಾನೇ ಇರೋದು. ಮೂರನೇದು ಆಮೇಲೆ ಹೇಳ್ತೀಯಾ? ಇಲ್ಲ ಇಲ್ಲ ಇಲ್ಲ, ಇವಾಗಲೇ ಹೇಳ್ತೀನಿ. ಅಹಂಕಾರ ಮುರಿಯೋ ಟೈಮ್ ಬಂದರೂ ಬದಲಾಗದೆ ಇರೋದು. ನಿಮ್ಮಿಬ್ರನ್ನ ನೋಡ್ತಾ ಇದ್ರೆ ನಮ್ಮ ಮೈಯೆಲ್ಲ ಒಂಥರ ಉರಿಯುತ್ತೆ. ಸೊ ನೀವಿಬ್ರು ಇದನ್ನೆಲ್ಲ ತೊಗೊಂಡು ಹೋಗ್ತಾ ಇರಿ. ಅತ್ತೆ ರೆಡಿ ಮಾಡ್ಸಕ್ಕೆ ಹೇಳಿದ್ದಾರೆ, ಸುಮ್ಮನೆ ಹಠ ಮಾಡದೆ ಕೂತ್ಕೋ. ಓ ಇದಾ ಸೀರೆ? ನಾನು ಈ ಥರ ಸೀರೆ ಎಲ್ಲ ಉಟ್ಕೊಳ್ಳಲ್ಲ. ಸೀರೆಗೇನಾಗಿದೆ? ಚೆನ್ನಾಗೇ ಇದೆಯಲ್ಲ, ಐರನ್ ಮಾಡಿ ತಂದಿದ್ದೀವಿ, ಸುಮ್ಮನೆ ಉಟ್ಕೋ. ಐರನ್ ಎಲ್ಲ ಮಾಡಿಸಿದ್ದೀರಾ? ಈ ಸೀರೆನಾ ಐರನ್ ಆಗಿದ್ಯಾ? ಏನ್ ಮಾಡ್ತಿದ್ಯಾ ಲೀಲಾ? ಇದು ಜಾಸ್ತಿ ಆಯ್ತು. ಇಲ್ಲ ದುರ್ಗಾ, ಇವಾಗ ಜಾಸ್ತಿ ಮಾಡ್ತೀನಿ. ಅಕ್ಕ ಅಕ್ಕ ಬೇಗ ಬನ್ನಿ. ಏನ್ ಲೀಲಾ, ಏನಿದು ಸೀರೆ ಯಾಕೆ ಕೆಳಗೆ ಬಿದ್ದಿದೆ? ಅಕ್ಕ ಸೀರೆ ಐರನ್ ಆಗಿದೆಯಾ ಅಂತ ಕೇಳಿದೆ. ಅದಕ್ಕೆ ಇವರಿಬ್ರು ಸೀರೆ ಐರನ್ ಮಾಡ್ಕೊಂಡು ಹುಡ್ಕೊಳ್ಳೋಷ್ಟು ದೊಡ್ಡಸ್ಕೆ ಬಂದಿದ್ಯಾ ನಿನಗೆ? ಈ ಸೀರೆನ ನೆಲಕ್ಕೆ ಹಾಕಿ ಒರೆಸ್ಕೊಡ್ತೀನಿ, ಅದೇ ಸೀರೆ ಹುಡ್ಕೋ ಅಂತ ಹೇಳಿದ್ರು. ನಂಗೆ ಈ ಸೀರೆ ಬೇಡ ಅಕ್ಕ, ನಾನು ಇವಾಗ ಉಟ್ಕೊಂಡಿರೋ ಸೀರೆಯಲ್ಲೇ ಇರ್ತೀನಿ. ಅತ್ತೆ ನಿಜವಾಗ್ಲೂ ನಾವೇನು ಹೇಳಲಿಲ್ಲ. ಸರು ಸುಮ್ಮನೆ ಮಾತಿಗೆ. ಸಾಕು, ನೀವೇನು ಮಾಡದೆ ಲೀಲಾ ಹುಟ್ಟಿಸ್ಕೊಂಡು ಹೇಳ್ತಾಳ? ಲೀಲಾ ಮೇಲೆ ನನಗೆ ನಂಬಿಕೆ ಇದೆ. ಸರು, ಲೀಲಾಗೆ ಸಾರಿ ಕೇಳು. ಸಾರಿ ಕೇಳು ಅಂದೆ. ಸಾರಿ. ಗುಡ್. ನೋಡಿ, ನಾನು ವಾಪಸ್ ಬರೋದ್ರೊಳಗೆ ಲೀಲಾ ರೆಡಿ ಆಗಿರಬೇಕು. ಅದು ನಿಮ್ಮಿಬ್ರು ಜವಾಬ್ದಾರಿ. ಗೊತ್ತಾಯ್ತಾ? ಗೊತ್ತಾಯ್ತು. ಲೀಲಾ, ಏನೇ ಇದ್ರೂ ನನ್ನನ್ನು ಕರಿ. ಹ್ಞೂ ಅಕ್ಕ.
ವಾಪಸ್ ಕೊಡೋದು ಅಂದರೆ ಇದೆ. ಇನ್ಮೇಲೆ ನಾನು ಕೊಡ್ತಾ ಇರ್ತೀನಿ, ನೀವು ತಗೋತಾ ಇರಬೇಕು. ಆಯ್ತು, ಹಾಗೆ ಆಗಲಿ. ಸೀರೆ ಉಟ್ಕೊಳ್ಳುವಂತೆ ಸರು ಸೀರೆನ ಐರನ್ ಮಾಡ್ಕೊಂಡು ಬರ್ತಾಳೆ. ಅಪ್ಪ, ಯಾಕೋ ನನ್ನ ಕೈ ಕಾಲು ತುಂಬ ನೋವ್ತಿದೆ. ರೆಡಿ ಆಗೋದು ಡೌಟು. ನನ್ನ ಕೈಲಿ ರೆಡಿ ಆಗೋಕ್ಕಾಗಲ್ಲ ಅನಿಸ್ತಿದೆ. ಅಮ್ಮ, ನನ್ನ ಕೈ ಕಾಲೆಲ್ಲ ತುಂಬ ನೋವ್ತಿದೆಪ್ಪ. ಅಕ್ಕ, ದುರ್ಗಾ, ನನ್ನ ಕೈ ಒತ್ತಿದ್ರೆ ನಿನ್ನ ಕೈ ಏನಾದರೂ ಸೌದು ಹೋಗುತ್ತಾ? ಇಲ್ಲ ಅಲ್ವಾ? ಬಂದ್ಬಿಟ್ಟು ಕೈ ಒತ್ತು. ಬರೋಲ್ವಾ? ಸರಿ ಬಿಡು. ಅಕ್ಕ, ಒತ್ತೀನಿ. ಚೆನ್ನಾಗಿದೆ, ಹಿತವಾಗಿದೆ. ಒತ್ತಿ ಹಾಗೇ ಒತ್ತಿ. ನನ್ನ ತುಳಿತೀನಿ ಅಂತ ಬಂದವ್ರನ್ನ ನನ್ನ ಕಾಲ್ ಕೆಳಗೆ ನೋಡಿ ನಂಗೆ ತುಂಬಾ ಸಂತೋಷ ಆಗ್ತಿದೆ. ಕೆಟ್ಟೋರ್ಗೂ ಒಳ್ಳೇದ್ ಬಯಸೋ ಮನ್ಸು ನನಗಿಲ್ಲ. ಆದ್ರೆ ಅವ್ರ ಬುದ್ಧಿ ಕಲಿಬೇಕು, ಒಳ್ಳೆ ಬುದ್ಧಿ ಕಲಿಬೇಕು ಅಂತ ಅನ್ಸುತ್ತೆ. ಆದ್ರೆ ಅವ್ರು ಒಳ್ಳೆ ಬುದ್ಧಿ ಕಲೀಲಿಲ್ಲ ಅಂದ್ರೆ ಕಲಿಸ್ಬೇಕಾಗುತ್ತೆ ಅಲ್ವಾ ದುರ್ಗಾ? ತುಂಬಾ ಎದುರಾಕೋಬೇಡ ಲೀಲಾ. ಓ ಅಕ್ಕ, ಹೌದು, ತುಂಬಾ ಒಳ್ಳೇದು. ಕಲಿಸ್ಬೇಕು, ಬುದ್ಧಿ ಕಲಿಸ್ಬೇಕು. ನಂಗೆ ಇವಾಗ ಸ್ವಲ್ಪ ಆರಾಮ್ ಅನಿಸ್ತಿದೆ. ಸಾಕು ಸಾಕು ಸಾಕು. ಸರು, ನೀನು ಇವಾಗ ಈ ಸೀರೆನ ಐರನ್ ಮಾಡ್ಕೊಂಬ, ಓಕೆನಾ? ಹೋಗು ಹೋಗು. ಏನ್ ಗೊತ್ತಾ, ನಾನು ಆ ಸೀರೆನ ಉಟ್ಕೊಳ್ಳಲ್ಲ. ನಾನು ಹೀಗೆ ಇರ್ತೀನಿ. ಮತ್ತೆ ಸರು ಜಸ್ಟ್ ಲೈಕ್ ದಟ್, ತಮಾಷೆಗೆ. ಹಾ, ನೋಡಿದ್ರೆ ಮೇಡಮ್, ಆಪರೇಷನ್ ಅಮ್ಮಮ್ಮನ ಹೇಗೆ ಸಕ್ಸಸ್ಫುಲ್ ಮಾಡ್ತಿದ್ದೀನಂತ. ಏನು ಆಪರೇಷನ್ ಅಮ್ಮಮ್ಮನ? ಏನದು? ಅದೇ ಮೇಡಮ್, ಅಮ್ಮಮ್ಮ ಬರ್ತಾರೆ ಅಂತ ನಾವು ಒಂದು ಹೊಸ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ವಲ್ಲ, ಅದ್ರ ಪ್ರೊಸೆಸ್ ಹೇಳ್ತಾ ಇದ್ದೀನಿ. ಅಯ್ಯೋ, ನೀವು ನಿಮ್ಮ ಜೋಕು, ಕೆಲವು ಸಲ ನಿಮ್ಮ ಜೋಕ್ಗೆ ನೀವೇ ನಗಬೇಕು, ನಮಗಂತೂ ನಗು ಬರಲ್ಲ. ನೋಡಿ, ಈ ಫೋಟೋಸ್ನ ಇಡೀ ಮನೆಯಲ್ಲಿ ಎಲ್ಲ ಗೋಡೆ ಮೇಲೂ ಎಲ್ರಿಗೂ ಕಾಣೋ ಥರ ಹಾಕಬೇಕು, ಓಕೆನಾ? ಅಮ್ಮಮ್ಮಂಗೆ ಎಲ್ಲ ಕಡೆನೂ ಅಭಿಲೀಲಾ ಜೋಡಿನೇ ಕಾಣಿಸ್ಬೇಕು. ಓಕೆ ಮೇಡಮ್. ಅದು ನನ್ನ ಫೋಟೋ ಎಲ್ಲಿ? ವಿಶ್ವರು, ಏನದು? ಏನೋ ಜೇಬಲ್ಲಿ ಇಟ್ಕೊಳ್ತಾ ಇದ್ದೀರಾ? ಅದು ನನ್ನ ಪರ್ಸನಲ್ ಮೇಡಮ್. ನಿಮ್ಮ ಪರ್ಸ್ನಲ್ಲು ಪ್ರೊಫೆಷ್ನಲ್ ಎಲ್ಲ ಆಮೇಲೆ ಇಟ್ಕೊಳ್ಳಿ. ಮೊದಲು ಅಭಿಲೀಲಾ ಅಲ್ಲ ಸಾರಿ ಎಜೆ ಲೀಲಾ ಜೋಡಿ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಲೀಲಾ ರೆಡಿ ಆಗಿದ್ದಾಳ ನೋಡ್ಕೊಂಬರ್ತೀನಿ. ಅಮ್ಮಮ್ಮ ಬರೋ ಟೈಮ್ ಆಯಿತು. ಅಷ್ಟರಲ್ಲಿ ನೀವೆಲ್ಲ ರೆಡಿ ಮಾಡಿಸ್ಬಿಡಿ, ಸರಿನಾ? ಓಕೆ ಮೇಡಮ್. ಲೀಲಾ, ಈಗಿನ ಪರಿಸ್ಥಿತಿ ನಿನಗೆ ಚೆನ್ನಾಗಿ ಗೊತ್ತು. ನಾವು ಅದ್ರ ಮಧ್ಯೆ ಸಿಕ್ಕಾಕೊಂಡು ಎಷ್ಟೆಲ್ಲ ಒದ್ದಾಡ್ತಾ ಇದ್ದೀವಿ. ಈಗ ನಾನು ನಿನಗೆ ಕೊಡೋ ವಸ್ತುವಿಂದ ನಿನಗೆ ಹಳೆ ನೆನಪುಗಳೆಲ್ಲ ಕೆದಕ್ಬೋದು, ನಿನಗೆ ನೋವಾಗ್ಬೋದು. ಯಾಕಕ್ಕ, ಏನಾಯ್ತು? ಏನೇನೋ ಹೇಳ್ತಿದ್ದೀರಾ? ನಾನಿವತ್ತು ಕೊಡೋ ವಸ್ತುಗೆ ಅಂಥ ಶಕ್ತಿ ಇದೆ ಲೀಲಾ. ನಾನು ಯಾವತ್ತೂ ನಿನಗೆ ಇಂಟೆನ್ಷನಲಿ ಹರ್ಟ್ ಮಾಡಿಲ್ಲ, ಮಾಡೋದು ಇಲ್ಲ. ಆದರೆ
ಇವತ್ತು ನನಗೆ ಕಷ್ಟ ಆದರೂ ಕೂಡ ಈ ಕೆಲಸ ಮಾಡಲೇಬೇಕು. ಎಲ್ಲಿ ಕೈ ಮುಂದೆ ಮಾಡು.